ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಈಗ ಕತೆಯನ್ನ ಮುಂದುವರ್ಸೋಣ. ಕ್ಷಮಿಸ್ಬಿಡು ಅರ್ಜುನ್, ತಪ್ಪು ನನ್ ತಂಗಿಯದ್ದೆ ಅಂದ ರಾಣ ಅಳ್ತಿದ್ದ ಆರಾಧನಳ ಹತ್ರಕ್ ಬಂದ. ಪ್ರೀತಿ ಅಷ್ಟರಲ್ಲೇ ಮಧ್ಯದಲ್ಲಿ, ರಾಣ ಆರಾಧನೆಗೆ ನೋವು ಹೆಚ್ಚಾಗ್ತಿದೆ, ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು, ಸ್ಕ್ಯಾನ್ ಮಾಡ್ಬೇಕು ಅಂದ್ಲು. ಪಾಪು, ನಿನಗೆ ಅಣ್ಣ ಬೇಕು ಅಂತ ಅನ್ಸಿದ್ರೆ ಇನ್ಮೇಲ್ ಕೂಡ ನಾನು ಬದುಕಿರ್ಬೇಕು ಅಂತ ನಿನಗಿದ್ರೆ ಯಾವ ಗಲಾಟೆನೂ ಮಾಡದೆ ನನ್ ಜೊತೆಗೆ ಬಂದ್ಬಿಡು ಅಂತ ರಾಣ ಕೇಳಿದಾಗ ಆರಾಧನಾ ಮಲಗಿದ ಸ್ಥಿತಿಯಲ್ಲೇ ಅಣ್ಣನ ಕೊರಳನ್ನ ಅಪ್ಕೊಂಡ್ಲು. ಅಣ್ಣ, ಈ ರೀತಿ ಮಾತಾಡ್ಬೇಡಿ, ನಾನ್ ನಿಮ್ ಜೊತೆಗೆ ಬರ್ತೀನಿ, ನನ್ನನ್ನ ಕರ್ಕೊಂಡು ಹೋಗಿ ಅಂತ ಆರಾಧನಾ ಹತ್ತಾಗ ಸೀತಾ ಹತ್ರಕ್ ಬಂದು, ಇಲ್ನೋಡಿ, ಇನ್ಮೇಲೆ ನಿಮ್ಮನ್ನ ಯಾರೂ ತಪ್ಪು ತಿಳ್ಕೊಳಲ್ಲ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂದ್ಲು. ಇಲ್ಲ ಸೀತಾ, ನೀನು ಒಳ್ಳೆ ಮನಸ್ಸಿಗೆ ನಿನ್ಗೆ ಒಳ್ಳೆ ಜೀವನ ಸಿಕ್ಕಿದೆ. ನಾನು ಅರ್ಜುನ ಪ್ರೀತಿಸಿದ್ ನಿಜ, ಆದ್ರೆ ಆ ಪ್ರೀತಿನ ಪಡಿಬೇಕು ಅಂತ ನಾನು ಹೋದ ದಾರಿ ತಪ್ಪಾಗಿತ್ತು. ಅದಕ್ಕೆ ನನ್ಗಿಲ್ಲಿ ಯಾವ ಹಕ್ಕು ಇಲ್ಲದಂತಾಯ್ತು. ಆದ್ರೆ ನೀನ್ ಹಾಗಲ್ಲ, ಅರ್ಜುನ್ ಪ್ರಪಂಚವೇ ನೀನು. ಇದನ್ನ ಈ ಕೆಲವು ದಿನಗಳಲ್ಲಿ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ನಿಮ್ಮಿಬ್ಬರ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಲ್ಲಿವರೆಗೂ ನನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಜೀವನಕ್ಕೆ ಬಂದು ತುಂಬಾ ಕಷ್ಟ ಕೊಟ್ಟೆ. ಇನ್ಮೇಲೆ ಯಾವತ್ತು ನಾನು ನಿಮ್ ಜೀವನಕ್ಕೆ ಬರಲ್ಲ. ಕಷ್ಟ ಪಡ್ಬೇಡ ಸೀತಾ, ನಾನು ಅಣ್ಣನ ಜೊತೆಗೆ ಹೋಗ್ತೀನಿ ಅಂತ ಆರಾಧನಾ ಪೂರ್ತಿ ಮನಸ್ಸಿನಿಂದಲೇ ಹೇಳಿದ್ಲು. ಅರ್ಜುನ್ ಬಳಿ ಬಂದ ವೆಂಕಟರಾಮ್ ಅವರು, ಅರ್ಜುನ್ ಏನಾಯ್ತು? ಸೀತಾ ಇಷ್ಟೆಲ್ಲ ಬೆಂಬಲವಾಗಿ ನಿಂತಿದ್ದಾಳೆ, ಆ ಹುಡುಗಿ ಅಣ್ಣ ಕೂಡ ಸೀತಾ ಬಗ್ಗೆ ಇಷ್ಟು ಗೌರವದಿಂದ ಮಾತಾಡ್ತಿದ್ದಾನೆ, ಏನ್ ವಿಷಯ ಅಂತ ಕೇಳಿದ್ರು. ಅದು ನಾನ್ ಕುಡ್ದಿದ್ದಾಗ ಹುಡುಗಿ ಹತ್ರ ಅಂತ ಅರ್ಜುನ್ ಹೇಳೋಕ್ ಹೋದಾಗ ರಾಣ ಅರ್ಜುನ್ನ ತಡ್ದ. ಕ್ಷಮಿಸ್ಬಿಡಿ, ನನ್ನ ತಂಗಿ ಏಕಪಕ್ಷೀಯವಾಗಿ ಅರ್ಜುನ್ನ ಪ್ರೀತಿಸಿದ್ಲು, ಆದ್ರೆ ಅರ್ಜುನ್ಗೆ ಇಷ್ಟ ಇರ್ಲಿಲ್ಲ. ಹುಚ್ಚಿ ಅಂತೆ ಅವನ ಹಿಂದೆ ಸುತ್ತಿದ್ಲು. ಅವನು ಬೇಡ ಅಂದಿದ್ದಕ್ಕೆ ಅವನಿಗೆ ಜ್ಯೂಸ್ನಲ್ಲಿ ಆಮ್ಲು ಬರಿಸೋ ಔಷಧ ಬೆರೆಸಿಕೊಟ್ಟು ಇವಳು ಕೂಡ ಕುಡ್ದು ಇಬ್ಬರ ನಡುವೆ ಅಂತ ಮುಂದೆ ಹೇಳೋಕಾಗ್ದೆ ನಿಲ್ಲಿಸ್ದ. ಅದ್ರಲ್ಲಿ ಅವಳಿಗೆ ಫಿಟ್ಸ್ ಬಂದು ಕೈ ಕಾಲು ಪ್ಯಾರಲೈಸ್ ಆಗಿತ್ತು. ಈಗ 1 ತಿಂಗಳಿನಿಂದ ಟ್ರೀಟ್ಮೆಂಟ್ ಮಾಡಿ ಅವಳು ನಡೆಯುವಂತಾಗಿದ್ದಾಳೆ. ಡೆಲಿವರಿ ಸಮಯದಲ್ಲಿ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಕ್ಕೆ ಅವಳಿಗೆ ಇಷ್ಟವಾದ ಕಡೆ ಇರ್ಲಿ ಅಂತ ಅರ್ಜುನ್ ಹತ್ರ ಬಿಟ್ಟಿದ್ದೆ. ತಪ್ಪು ನಮ್ದೆ, ಆದ್ರೆ ಸೀತಾಗೋಸ್ಕರ ಮತ್ತೆ ಆರಾಧನಾಗೋಸ್ಕರ ಸುಮ್ಮನಿದ್ದೆ. ಇವತ್ತು ನಿಮ್ಮ ಕುಟುಂಬವೇ ಹೊಡೆಯೋ ಹಂತಕ್ಕೆ ಬಂದಿದೆ. ಇನ್ಮೇಲೆ ನಾನು ಸುಮ್ಮನಿದ್ರೆ ನಾನು ಮನುಷ್ಯನೇ ಅಲ್ಲ. ನಾನು ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ. ಅರ್ಜುನ್ದು ಯಾವುದೇ ತಪ್ಪಿಲ್ಲ, ನೀವು ಅವನನ್ನ ಬೈಬೇಡಿ ಅಂತ ಹೇಳಿ ಆರಾಧನಳನ್ನ ಕೈಗಳಲ್ಲಿ ಎತ್ಕೊಂಡ. ಅರ್ಜುನ್ಗೆ ಬಹಳ ಸಂಕಟ ಆಯ್ತು. ರಾಣ, ಇನ್ನೊಂದು 3 ತಿಂಗಳಷ್ಟೇ, ನಾವೇ ಅವಳನ್ನ ನೋಡ್ಕೊಳ್ತೀವಿ ಅಂತ ಅರ್ಜುನ್ ಹೇಳಿದ್ರು. ಇಲ್ಲ ಅರ್ಜುನ್, ಇನ್ಮೇಲೆ ಆರಾಧನಾ ಇಲ್ಲಿರೋದು ಸರಿಯಲ್ಲ, ಅದ್ ಯಾರಿಗೂ ನೆಮ್ಮದಿ ಕೊಡಲ್ಲ. ಅವಳಿಗೆ ನೋವು ಜಾಸ್ತಿ ಇದೆ, ಸ್ಕ್ಯಾನ್ ಮಾಡ್ಬೇಕು ಅಂತ ಪ್ರೀತಿ ಹೇಳಿದಾಳೆ ಅಂತ ರಾಣ ಕಣ್ಣೀರು ಹಾಕ್ತ. ನಾವು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದಲೇ ನಮ್ಮ ಮನೆಗೆ ಹೋಗ್ತೀವಿ. ನಾಳೆ ನರ್ಸ್ ಹತ್ರ ಅವಳ ಸಾಮಾನುಗಳೆಲ್ಲ ಕಳಿಸ್ಕೊಡು ಅಂತ ಹೇಳಿ ರಾಣ ವೇಗವಾಗಿ ತನ್ನ ತಂಗಿಯನ್ನ ಎತ್ಕೊಂಡು ಕಾರಿನತ್ತ ನಡೆದ. ಪ್ರೀತಿ ಮತ್ತೆ ಸಂಧ್ಯಾ ಕೂಡ ಅವ್ರ ಹಿಂದೆಯೇ ಹೋದ್ರು. ಸೀತಾ ಅವರನ್ನೇ ನೋಡ್ತಾ ನಿಂತಿದ್ಲು. ಗೀತಾ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಅನಂತ್ಗೆ ಏನ್ ಹೇಳಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ಅತ್ತೆ ಮಾವ, ನೀವಿಲ್ಲೇ ಇರಿ, ನಾವು ಹಾಸ್ಪಿಟಲ್ ಹೊರಗೆ ಹೋಗಿ ಬರ್ತೀವಿ ಅಂದ ಸೀತಾ ಶಿಲೆಯಂತೆ ನಿಂತಿದ್ದ ಅರ್ಜುನ್ ಕೈ ಹಿಡಿದು ವೇಗವಾಗಿ ಎಳ್ಕೊಂಡು ಓಡಿದ್ಲು. ಅಷ್ಟರಲ್ಲಿ ರಾಣ ಕಾರು ಹೊರಟಿತ್ತು. ಅರ್ಜುನ್ ಕೂಡ ತನ್ನ ಕಾರ್ನಲ್ಲಿ ಹಾಸ್ಪಿಟಲ್ ಕಡೆಗೆ ಹೋದ. ರಾಣ ಕಾರು ಓಡಿಸ್ತಿದ್ದ ವೇಗಕ್ಕೆ ರಸ್ತೆಯ ಮೇಲೆ ಟೈರ್ಗಳು ಉಜ್ಜಿ ಕಿರ್ಚಿದ್ವು. ಸ್ಟೇರಿಂಗ್ ಹಿಡಿದಿದ್ದ ಅವನ ಕೈಗಳು ನಡುಗ್ತಿದ್ವು. ತನ್ನ ತಂಗಿ ಆರಾಧನಾ ಮಾರಣಾಂತಿಕ ನೋವಿನಿಂದ ಹಿಂದಿನ ಸೀಟ್ನಲ್ಲಿ ಪ್ರೀತಿಯ ಮಡಿಲಲ್ಲಿ ಬಿದ್ದಿರೋದು ಅವನ ಎದೆ ಸೀಳ್ತಿತ್ತು. ಮುಂದೆ ಕಾಣೋ ರಸ್ತೆಗಿಂತಲೂ ಅವನ ಕಣ್ಣಲ್ಲಿ ಹರಿಯುತ್ತಿದ್ದ ನೀರು ನೋಟವನ್ನ ಮರೆ ಮಾಡ್ತಿತ್ತು. ಪಾಪು, ಏನೂ ಆಗಲ್ಲಮ್ಮ, ಅಣ್ಣ ಇದೀನಿ, ಈಗೋ ಹಾಸ್ಪಿಟಲ್ ಬಂದೇ ಬಿಡ್ತು ಅಂತ ಹೇಳುವಾಗ್ಲೆ ಅವನ ಗಂಟಲು ಬಿಗಿದು ಬಂದಿತ್ತು. ಹಿಂದಿನ ಸೀಟ್ನಲ್ಲಿ ಪ್ರೀತಿಯ ಆರಾಧನಳ ಕೈಗಳನ್ನ ಹಿಡ್ಕೊಂಡು ನಾಡಿ ಮಿಡಿತ ಪರೀಕ್ಷಿಸ್ತಿದ್ಲು. ಒಬ್ಬ ವೈದ್ಯೆಯಾಗಿ ಆತಂಕ ಪಡಬಾರ್ದು ಅಂತ ಅವಳಿಗೆ ಗೊತ್ತಿದ್ರು. ಒಬ್ಬ ಅತ್ತಿಗೆಯಾಗಿ ಅವಳ ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ರಾಣ, ಇನ್ನೊಂದ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ, ಬ್ಲೀಡಿಂಗ್ ಆಗಿದ್ಯಾ ಅಂತ ಚೆಕ್ ಮಾಡ್ಬೇಕು ಅಂತ ಪ್ರೀತಿ ಗಾಬರಿಯಿಂದ ಹೇಳಿದ್ಲು. ಸಂಧ್ಯಾ ತನ್ನ ಗಂಡನಿಗೆ ಫೋನ್ ಮಾಡಿದ್ರು. ರಾಣ ಕರ್ಣನಿಗೆ ಮಾತ್ರ ಮೆಸೇಜ್ ಕಳಿಸ್ದ.
ಆರಾಧನಾ ಕಣ್ಣು ಮುಚ್ಚಿ ಸುರುಳಿ ಬಿದ್ದಿದ್ಲು. ಹೊಟ್ಟೆಲಾಗ್ತಿದ್ದ ಆ ಸೆಳೆತ ಈಗ ಹೆರಿಗೆ ನೋವಿಗಿಂತ ಅವಳನ್ನ ಕಾಡ್ತಿತ್ತು. ಶಾರೀರಿಕ ನೋವು ಒಂದ್ ಕಡೆ ಆದ್ರೆ ನನ್ನ ಪ್ರೀತಿಯಿಂದ ಇನ್ಯಾರಿಗೆಲ್ಲ ನೋವು ಅನ್ನೋ ಮಾನಸಿಕ ವೇದನೆ ಅವಳನ್ನ ಇನ್ನಷ್ಟು ಹಿಂಸಿಸ್ತಿತ್ತು. ಅವರ ಹಿಂದೆ ಬರ್ತಿದ್ದ ಕಾರ್ನಲ್ಲಿ ಅರ್ಜುನ್ ಗಾಡಿ ಓಡಿಸ್ತಿದ್ದ. ಅವನ್ ಮುಖ ಅಪರಾಧಿ ಭಾವನೆಯಿಂದ ಕಳೆಗುಂದಿತ್ತು. ಪಕ್ಕದಲ್ಲಿದ್ದ ಸೀತಾ ಏನನ್ನೂ ಮಾತಾಡದೆ ಕಿಟಕಿಯ ಹೊರಗಡೆ ದಿಟ್ಟಿಸ್ತಿದ್ಲು. ಅವಳ ಈ ಮೌನ ಅರ್ಜುನನ್ನ ಕೊಲ್ತಿತ್ತು. ಒಂದು ಸಿಗ್ನಲ್ನಲ್ಲಿ ನಿಂತಾಗ ಅರ್ಜುನ್ ಇದ್ದಕ್ಕಿದ್ದಂತೆ ಸೀತಾಳ ಕೈಗಳನ್ನ ತನ್ನ ಎರಡೂ ಕೈಗಳಿಂದ ಹಿಡ್ಕೊಂಡ. ಅವನ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿತಿತ್ತು. ಆ ಕೈಯನ್ನ ಎತ್ತಿ ಮುತ್ತಿಟ್ಟವನು ಹಾಗೆಯೇ ತನ್ನೆದೆಗೆ ಅಪ್ಕೊಂಡ. ನನ್ನನ್ನು ಕ್ಷಮಿಸ್ಬಿಡು ಸೀತಾ, ನಾನು ನಿನ್ಗೆ ದ್ರೋಹ ಮಾಡಿಲ್ಲ ಅಂತ ನೀನು ಪ್ರಪಂಚಕ್ಕೆ ಹೇಳ್ತಿದ್ಯಾ. ಆದ್ರೆ ನಾನು ಆ ಹುಡುಗಿ ಮತ್ತೆ ನಿನ್ನ ನಡುವೆ ಸಿಕ್ಕಿ ನಿನ್ ಜೀವನವನ್ನ ನರಕ ಮಾಡ್ಬಿಟ್ಟೆ. ನೀನ್ ಇಲ್ದಿದ್ರೆ ಈ ಕ್ಷಣ ನಾನ್ ಸತ್ ಹೋಗ್ತಿದ್ದೆ ಸೀತಾ ಅಂತ ಬಿಕ್ಕಿ ಬಿಕ್ಕಿ ಅತ್ತ ಅರ್ಜುನ್. ಅವನ ಪ್ರೀತಿಯ ಆಳ ಆ ಒಂದು ಅಪ್ಪುಗೆಯಲ್ಲಿ ತಿಳಿತಿತ್ತು. ಸೀತಾ ಮೆಲ್ಲನೆ ಅವನ ತಲೆಯನ್ನ ಸವರಿದ್ಲು. ನೀವು ನನ್ನ ಗಂಡ, ನಿಮ್ಗೆ ಏನಾದ್ರೂ ಅದು ನನಗೂ ಆದಂತೆ. ಈಗ ಅದ್ರ ಬಗ್ಗೆ ಯೋಚಿಸ್ಬೇಡಿ. ಮೊದ್ಲು ಆ ಹುಡುಗಿನ ಉಳಿಸ್ಕೊಳ್ಬೇಕು ಅಂದು ದೃಢವಾಗಿ. ರಾಣಾನ ಕಾರ್ ಹಾಸ್ಪಿಟಲ್ ತಲುಪಿದ ತಕ್ಷಣ ಸ್ಟ್ರೆಚರ್ ಮೇಲೆ ಆರಾಧನಾಳನ್ನ ಮಲಗಿಸಿ ಸ್ಕ್ಯಾನಿಂಗ್ ರೂಮ್ ಕಡೆಗೆ ಓಡ್ದ ರಾಣ. ಪ್ರೀತಿ ಮೊದ್ಲೇ ಫೋನ್ ಮಾಡಿದ್ರಿಂದ ಅಲ್ಲಿ ಎಲ್ಲಾ ಸಿದ್ಧತೆಗಳು ಆಗಿದ್ವು. ಅವ್ರು ಒಳಗಡೆ ಹೋಗ್ತಿದ್ದಂತೆಯೇ ಕರ್ಣ ಅಲ್ಲಿಗೆ ಬಂದು ಸೇರ್ದ. ರಾಣ ಗಾಬರಿ ಆಗ್ಬೇಡ, ನಾನ್ ನೋಡ್ಕೊಳ್ತೀನಿ ಅಂತ ಕರ್ಣ ಹೇಳೋವಾಗ್ಲೆ ಅರ್ಜುನ್ ಮತ್ತೆ ಸೀತಾ ಅಲ್ಲಿಗೆ ಓಡ್ ಬಂದ್ರು. ರಾಣ ಅರ್ಜುನನ್ನ ಕಂಡು ಒಂದು ಕ್ಷಣ ನಿಂತ. ಅವನ ನೋಟದಲ್ಲಿ ಹಳೆ ಕೋಪ ಇರಲಿಲ್ಲ, ಆದ್ರೆ ಒಂದ್ ರೀತಿಯ ಅಂತರವಿತ್ತು. ಕರ್ಣ ಅರ್ಜುನನ್ನ ತೀಕ್ಷ್ಣವಾಗಿ ನೋಡ್ದ. ಅಲ್ಲಿ ಆವರಿಸಿದ್ದ ನಿಶ್ಶಬ್ದವು ಮುಂಬರೋ ಯಾವುದೋ ದೊಡ್ಡ ಸತ್ಯವನ್ನ ಹೊತ್ತು ತರುವಂತಿತ್ತು. ಆರಾಧನಾಳನ್ನ ಚೆಕಪ್ಗೋಸ್ಕರ ಒಳಗಡೆ ಕರ್ಕೊಂಡು ಹೋಗಲಾಯ್ತು. ಹೊರಗಡೆ ಸೀತಾ ಕೈ ಮುಗ್ದು ದೇವರಿಗೆ ಪ್ರಾರ್ಥಿಸೋಕೆ ಶುರು ಮಾಡಿದ್ಲು. ಅರ್ಜುನ್ ಗೋಡೆಗೆ ಹೊರಗಿ ಆ ಮುಚ್ಚಿದ ಬಾಗ್ಲನ್ನೇ ನೋಡ್ತಿದ್ದ. ರಾಣ ಮುಖ ಮುಚ್ಕೊಂಡು ಒಂದು ಕುರ್ಚಿ ಮೇಲೆ ಕೂತಿದ್ದ. ಅವನ ಬೆರಳುಗಳು ನಡುಕ್ತಿದ್ವು. ಅಷ್ಟರಲ್ಲಿ ಹಾಸ್ಪಿಟಲ್ ಗೇಟ್ನಿಂದ ಅರ್ಜುನ್ ತಂದೆ ವೆಂಕಟರಾಮ್, ತಾಯಿ ವಾರಿಜಾ, ತಮ್ಮ ಅನಂತ್ ಮತ್ತೆ ಗೀತಾ ಒಳಗಡೆ ಬಂದ್ರು. ಅವರ ಮುಖದಲ್ಲಿ ಈಗ ಸಿಟ್ಟಿಗಿಂತ ಹೆಚ್ಚಾಗಿ ತಮ್ಮ ಕಣ್ಣೆದ್ರೆ ಒಂದು ಜೀವ ಒದ್ದಾಡಿದ್ದನ್ನ ಕಂಡ ನೋವಿತ್ತು. ವೆಂಕಟರಾಮ್ ಈಗ್ಲೂ ತನ್ನ ಅಪರಾಧಿ ಭಾವವನ್ನ ಮುಚ್ಚಿಡೋಕೆ ಪ್ರಯತ್ನಿಸಿದ್ರು. ಅವರ ಕಣ್ಣುಗಳು ತುಂಬಿ ಬಂದಿದ್ವು. ತಾವು ಅರ್ಜುನನ್ನ ಎಳ್ದಿದ್ರಿಂದಲೇ ಆರಾಧನಾ ಕೆಳಗಡೆ ಬಿದ್ಲು ಅನ್ನೋ ಕಹಿ ಸತ್ಯ ಅವರ ಮನಸ್ಸನ್ನ ಚುಚ್ಚುತ್ತಿತ್ತು. ಮತ್ತೊಂದೆಡೆ ಆರುದ್ರ ಕೂಡ ವಿಷಯ ತಿಳಿದು ಓಡ್ ಬಂದಿದ್ಲು. ತನ್ನ ತಂಗಿಯ ಸ್ಥಿತಿಯನ್ನ ಕಂಡು ಸಂಧ್ಯಾ ಅವರ ಹೆಗಲ ಮೇಲೆ ವಾಲಿ ಅಳ್ತಿದ್ಲು. ಆಗ್ಲೇ ವಿಶ್ವನಾಥ್ ಕೂಡ ಅಲ್ಲಿಗೆ ಬಂದು ತಲುಪಿದ್ರು. ಸುದ್ದಿ ಕೇಳಿದ ತಕ್ಷಣ ಗಾಬರಿಯಿಂದ ಓಡ್ ಬಂದಿದ್ರು ಅವರು. ಸಂಧ್ಯಾ, ಪಾಪುಗೇನೂ ಆಗಿಲ್ಲ ತಾನೆ ಅಂತ ವಿಶ್ವನಾಥ್ ಕೇಳಿದಾಗ ಸಂಧ್ಯಾ ಅವರಿಗೆ ಉತ್ತರ ಕೊಡೋಕಾಗ್ದೆ ಅತ್ರು. ಎಲ್ರೂ ಒಬ್ರನ್ನೊಬ್ರು ನೋಡ್ದೆ ತಮ್ಮ ವೇದನೆಯಲ್ಲಿ ಮುಳುಗಿದ್ದಾಗ ಎಮರ್ಜೆನ್ಸಿ ವಾರ್ಡ್ನ ಬಾಗ್ಲು ತರಿತು. ಪ್ರೀತಿ ಮೆಡಿಕಲ್ ರಿಪೋರ್ಟ್ ಹಿಡಿದು ಹೊರಗಡೆ ಬಂದ್ಲು. ಅವಳನ್ನ ಕಂಡ ತಕ್ಷಣ ಎಲ್ಲಾ ಕುಟುಂಬದ ಸದಸ್ಯರು ಒಟ್ಟಿಗೆ ಅವಳನ್ನ ಸುತ್ತುವರೆದ್ರು. ಪ್ರೀತಿ ತನ್ನ ಗಂಡ ರಾಣನನ್ನ ನೋಡಿ, ರಾಣ, ಒಂದ್ ಒಳ್ಳೆ ಸುದ್ದಿ ಏನಂದ್ರೆ ದೊಡ್ಡ ಮಟ್ಟದ ಪೆಟ್ಟಾಗಿಲ್ಲ. ಆರಾಧನಾ ಹುಲ್ಲು ಹಾಸಿನ ಮೇಲೆ ಬಿದ್ದಿದ್ದು ಅವಳಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು. ಆದ್ರೆ ಈಗಾಗ್ಲೇ ಅವಳಿಗೆ ಗರ್ಭಕೋಶ ಸ್ವಲ್ಪ ವೀಕ್ ಆಗಿದೆ. ಈಗ ಕೆಳಗಡೆ ಬಿದ್ದ ಆ ಆಘಾತದಿಂದ ಸ್ನಾಯುಗಳಲ್ಲಿ ನೋವು ಹೆಚ್ಚಾಗಿದೆ. ಇನ್ಮೇಲೆ ಅವಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಕಂಪ್ಲೀಟ್ ಬೆಡ್ ರೆಸ್ಟ್ ಅಗತ್ಯ ಅಂತ ವೈದ್ಯಕೀಯ ವಿವರಣೆ ನೀಡಿಲ್ಲ. ಆಗ ನರರೋಗ ತಜ್ಞನಾದ ಕರ್ಣ ಹೊರಗಡೆ ಬಂದು ರಾಣನ ಬೆನ್ನು ತಡ್ತ. ರಾಣ, ಪ್ರೀತಿ ಹೇಳಿದ್ ಸರಿ ಇದೆ, ಆದ್ರೆ ಇದಕ್ಕಿಂತ ದೊಡ್ಡ ಪವಾಡ ಏನ್ ಗೊತ್ತಾ? ಇಷ್ಟೊಂದು ಗಲಾಟೆ, ಮಾನಸಿಕ ಒತ್ತಡ, ಕೆಳಗಡೆ ಬಿದ್ದ ಆಘಾತ ಅಷ್ಟೆಲ್ಲ ನಡೆದ್ರೂ ಆರಾಧನಾಗೆ ಫಿಟ್ಸ್ ಬಂದಿಲ್ಲ. ಇದು ಒಬ್ಬ ನ್ಯೂರಾಲಜಿಸ್ಟ್ ಆಗಿ ನನಗೆ ದೊಡ್ಡ ಭರವಸೆ ನೀಡ್ತಿದೆ. ಅವಳ ಆರೋಗ್ಯ ಸುಧಾರಿಸ್ತಿದೆ ಅಂದರ್ಥ. ಹೆರಿಗೆ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ಸಾಕು. ಉಳ್ದಂತೆ ಜೀವಕ್ಕೆ ಅಪಾಯವಾಗುವಂಥದ್ದು ಏನೂ ಇಲ್ಲ ಅಂದ ಕರ್ಣ. ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ನಿಟ್ಟುಸಿರು ಬಿಟ್ರು. ವೆಂಕಟರಾಮ್ ನಿಧಾನವಾಗಿ ರಾಣನ ಮುಂದೆ ಬಂದು ನಿಂತ್ರು. ಕ್ಷಮಿಸ್ಬಿಡಪ್ಪ, ಏನೋ ಆವೇಶದಲ್ಲಿ ಮಾತಾಡ್ಬಿಟ್ವಿ. ಆ ಹುಡುಗಿಗೆ ಇಷ್ಟೊಂದು ಆರೋಗ್ಯದ ಸಮಸ್ಯೆ ಇರೋದು ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದ್ರು. ಅರ್ಜುನ್ ತನ್ನ ಅಪ್ಪನನ್ನ ನೋಡ್ದ. ಅಪ್ಪ, ಈಗ್ಲಾದ್ರೂ ಅರ್ಥ ಆಯ್ತಲ್ಲ,
ಆದ್ರೆ ಈ ವಿಷಯವನ್ನ ನಿಮ್ಗೆ ಹೇಳಿದ್ಯಾರು? ಯಾಕೆಂತಹ ವಿಡಿಯೋ ಕಳಿಸಿ ನಿಮ್ಮನ್ನ ಪ್ರಚೋದಿಸಿದ್ರು ಅಂತ ಸಿಟ್ಟಿನಿಂದ ಕೇಳ್ದ. ಆಗ ವೆಂಕಟ್ರಾಮ್ ಅವರು ತಮ್ಮ ಫೋನ್ ತೆಗೆದು ಆ ವಿಡಿಯೋವನ್ನ ರಾಣಾಗೆ ತೋರಿಸಿದ್ರು. ಅದು ಅರ್ಜುನ್ ಆರಾಧನಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಾಗ ಯಾರೋ ದೂರದಿಂದ ಗುಟ್ಟಾಗಿ ತೆಗೆದ ವಿಡಿಯೋ ಆಗಿತ್ತು ಅದು. ಅದನ್ನ ಬಹಳ ಯೋಜಿತವಾಗಿ ಪ್ಲಾನ್ ಮಾಡಿ ಚಿತ್ರೀಕರಿಸಲಾಗಿತ್ತು. ಅವರಿಗೆಲ್ಲ ವಿಷಯ ಸ್ಪಷ್ಟವಾಗಿ ಅರ್ಥವಾಯ್ತು. ವೆಂಕಟ್ರಾಮ್ ಮಾಡಿದ ಸಣ್ಣ ತಪ್ಪು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಆದ್ರೆ ಅರ್ಜುನ್ ಮತ್ತೆ ರಾಣಾ ಅಷ್ಟು ಸುಲಭವಾಗಿ ಆ ಸಂಚುಗಾರರನ್ನ ಬಿಡೋಕೆ ಸಿದ್ಧರಿರ್ಲಿಲ್ಲ. ಇಬ್ರು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು. ಸಣ್ಣ ತಾಂತ್ರಿಕ ದೋಷವನ್ನು ನಿಮಿಷದಲ್ಲಿ ಸರಿಪಡಿಸೋರು. ಈಗ ಆ ಬುದ್ಧಿವಂತಿಕೆನ ತಮ್ಮ ಕುಟುಂಬವನ್ನ ಕಾಪಾಡೋಕೆ ಬಳಸಿದ್ರು. ಅರ್ಜುನ್ ತಕ್ಷಣವೇ ತನ್ನ ಕಂಪನಿಯ ಸೈಬರ್ ಸೆಕ್ಯೂರಿಟಿ ವಿಭಾಗದ ಮುಖ್ಯಸ್ಥನನ್ನ ಸಂಪರ್ಕಿಸ್ದ. ವಿಡಿಯೋ ಬಂದ ನಂಬರ್ ನೀಡಿ ಈಗಲೇ ನಂಬರ್ ಟ್ರೇಸ್ ಮಾಡಿ ಅದ್ ಯಾವ ಟವರ್ ಲೊಕೇಶನ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಮುಂದಿನ 5 ನಿಮಿಷದಲ್ಲಿ ನನಗೆ ರಿಪೋರ್ಟ್ ಬರಬೇಕು. ಇದು ನನ್ನ ಪರ್ಸನಲ್ ಮ್ಯಾಟರ್, ತುಂಬಾ ಸೀಕ್ರೆಟ್ ಆಗಿರ್ಲಿ ಅಂತ ಆರ್ಡರ್ ಮಾಡ್ದ. ಮತ್ತೊಂದೆಡೆ ರಾಣಾ ಕೂಡ ತನ್ನ ತಾಂತ್ರಿಕ ತಂಡವನ್ನ ಸಂಪರ್ಕಿಸಿ ಆ ವಿಡಿಯೋ ಎಲ್ಲಿಂದ ಶುರುವಾಯಿತು ಮತ್ತೆ ಅದನ್ನ ಹರಡಿದ ರೀತಿ ಏನು ಅಂತ ಪತ್ತೆ ಹಚ್ಚೋಕ್ ಹೇಳ್ದ. ಒಬ್ಬ ಉದ್ಯಮಿಯಾಗಿ ರಾಣಾಗೆ ತಿಳಿದಿತ್ತು ಇಂತಹ ವಿಡಿಯೋಗಳು ಸುಮ್ನೆ ಬರೋದಿಲ್ಲ, ಅವುಗಳನ್ನ ಪ್ಲಾನ್ ಮಾಡಿಯೇ ಕಳಿಸಿರ್ತಾರೆ ಅಂತ. ಸ್ವಲ್ಪ ಹೊತ್ನಲ್ಲೇ ಇಬ್ಬರ ಫೋನ್ಗಳು ಸದ್ದು ಮಾಡಿದ್ವು. ಮಾಹಿತಿ ಕೂಡ ಸಿಕ್ತು. ಕರ್ಣ ಇಬ್ಬರ ಹತ್ರಕ್ ಬಂದ. ರಾಣಾ, ಅರ್ಜುನ್ ಏನ್ ಸಿಕ್ತು ಅಂತ ಅವನ್ ಕೇಳ್ದಾಗ ಅರ್ಜುನ್ ತನ್ನ ಫೋನ್ಗೆ ಬಂದ ಇಮೇಲ್ ನೋಡ್ತಾ ಹೇಳ್ದ. ರಾಣಾ, ಇದು ಯಾವುದೋ ಸಾಧಾರಣ ನಂಬರ್ ಅಲ್ಲ. ಈ ನಂಬರ್ ಒಂದು ವರ್ಚುವಲ್ ಸಿಮ್ ಮೂಲಕ ಕೆಲಸ ಮಾಡ್ತಿದೆ. ಇದನ್ನ ಒಂದು ನ್ಯೂಸ್ ಪೋರ್ಟಲ್ ಆಫೀಸ್ನಿಂದ ಹ್ಯಾಂಡಲ್ ಮಾಡ್ತಿದ್ದಾರೆ. ಕೆಲವು ತಿಂಗಳ ಹಿಂದೆ ನನ್ನ ಕಂಪನಿ ಪ್ರಾಜೆಕ್ಟ್ ಬಗ್ಗೆ ಸುಳ್ಳು ಸುದ್ದಿ ಹಾಕಿದಾಗ ನಾನು ಆ ಚಾನೆಲ್ ವಿರುದ್ಧ ಲೀಗಲ್ ನೋಟಿಸ್ ಕಳಿಸಿದ್ದೆ. ಆ ಸಿಟ್ನಲ್ಲೇ ಇದನ್ನ ಮಾಡಿದ್ದಾರೆ ಅಂದ. ರಾಣಾ ತನ್ನ ಫೋನ್ನಲ್ಲಿದ್ದ ಮ್ಯಾಪ್ ತೋರಿಸ್ದ. ಕರೆಕ್ಟ್ ಅರ್ಜುನ್, ನನ್ನ ಟೀಮ್ ಆ ವಿಡಿಯೋದ ಸೋರ್ಸ್ ಪತ್ತೆ ಹಚ್ಚಿದೆ. ಲೋಕಲ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಯೂಟ್ಯೂಬ್ ನ್ಯೂಸ್ ಚಾನೆಲ್ನ ಆಫೀಸ್ನಿಂದಲೇ ಈ ವಿಡಿಯೋ ಅಪ್ಲೋಡ್ ಆಗಿದೆ. ಆ ವರದಿಗಾರನ ಹೆಸರು ರಘು. ಅವನು ಬಹಳ ದಿನಗಳಿಂದ ನಮ್ಮಿಬ್ಬರ ಬಿಸ್ನೆಸ್ ನಡೆಗಳನ್ನ ಗಮನಿಸ್ತಿದ್ದ. ಅರ್ಜುನ್, ನೀನು ಆರಾಧನೆಗೆ ಸಹಾಯ ಮಾಡೋದನ್ನ ಒಂದು ದೊಡ್ಡ ಸ್ಕ್ಯಾಂಡಲ್ ಆಗಿ ಬದಲಿಸಿ ನಿಮ್ಮಪ್ಪನ ಈಗೋವನ್ನ ಕೆಣಕೋಕೆ ಅವನಿಗೆ ಇದು ಒಳ್ಳೆ ಅವಕಾಶದಂತೆ ಕಂಡಿದೆ ಅಂತ ಸಿಟ್ಟಿನಿಂದ ಹೇಳ್ದ. ಕರ್ಣ ಆಶ್ಚರ್ಯದಿಂದ ಕೇಳ್ದ, ಒಬ್ಬ ಜರ್ನಲಿಸ್ಟ್ ಇಷ್ಟು ಕೆಳಮಟ್ಟ ಕಿಳಿತಾನ? ಒಂದು ಕುಟುಂಬವನ್ನೇ ಹಾಳು ಮಾಡೋಕೆ ಇಂತಹ ಸಮಯದಲ್ಲಿ ವಿಡಿಯೋ ಕಳಿಸ್ತಾನ? ಅರ್ಜುನ್ ಮುಖ ಈಗ ಕಲ್ಲಿನಂತೆ ಬಿಗಿಯಾಯ್ತು. ಅವ್ರಿಗೆ ಬೇಕಿರೋದು ಒಂದು ಸೆನ್ಸೇಷನಲ್ ಸುದ್ದಿ. ಅದರಲ್ಲಿ ಯಾರ ಜೀವನ ಹೋದ್ರೂ ಅವ್ರಿಗೆ ಚಿಂತೆ ಇಲ್ಲ. ಆದ್ರೆ ಅವನ ಆಟ ಆಡಿದ್ದು ಅರ್ಜುನ್ ಜೊತೆಗೆ. ನನ್ನ ಅಪ್ಪ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿ ಆರಾಧನಳ ಜೀವಕ್ಕೆ ಸಂಚು ಮಾಡಿದ ರಘುನ ನಾನು ಇವಾಗ್ಲೇ ಅಂತ ಅರ್ಜುನ್ ಅಲ್ಲಿಂದ ಹೊರಡೋಕೆ ಸಿದ್ಧನಾದ. ಆಗ ರಾಣಾ ಅವನ ಕೈ ಹಿಡಿದು ತಡೆದ. ಗಡಿಬಿಡಿ ಬೇಡ ಅರ್ಜುನ್, ಈಗ ನಮ್ಮ ಮುಂದೆ 2 ಕೆಲಸಗಳಿವೆ. ಒಂದು, ಆ ರಘುವನ್ನ ಕಾನೂನುಬದ್ಧವಾಗಿ ಮಟ್ಟ ಹಾಕ್ಬೇಕು. ಇನ್ನೊಂದು, ಅವನಿಗೆ ನಮ್ಮ ಮನೆಯ ಒಳಗಿನ ಇಷ್ಟೊಂದು ಪರ್ಸನಲ್ ಡೀಟೇಲ್ಸ್ ಹೇಗೆ ತಿಳಿತು ಅಂತ ನೋಡ್ಬೇಕು. ಯಾರೋ ಒಬ್ರು ಒಳಗಿನಿಂದ ಅವನಿಗೆ ಮಾಹಿತಿ ನೀಡ್ತಿದ್ದಾರೆ. ಅದ್ ಯಾರು ಅಂತ ತಿಳಿಯೋವರೆಗೂ ನಾವು ನೆಮ್ಮದಿಯಾಗಿರೋಕ್ ಸಾಧ್ಯ ಇಲ್ಲ ಅಂದ ರಾಣಾ ನಿಧಾನವಾಗಿ. ಈ ಮಾತುಗಳನ್ನ ಕೇಳಿಸ್ಕೊಂಡ ವೆಂಕಟ್ರಾಮ್ ಮತ್ತೆ ವಾರಿಜಾಗೆ ತಲೆ ಸುತ್ತಿದಂತಾಯ್ತು. ತಾವು ಒಬ್ಬ ವರದಿಗಾರನ ಸಂಚಿಗೆ ಬಿದ್ದು ಮಗನನ್ನೇ ಅನುಮಾನಿಸಿ ಒಂದು ಜೀವಕ್ಕೆ ನೋವು ಕೊಟ್ಟದ್ದನ್ನ ನೆನೆದು ಅವರ ಕಣ್ಣುಗಳು ತುಂಬಿ ಬಂದ್ವು. ಆ ರಾತ್ರಿ ಎಲ್ಲರೂ ಹಾಸ್ಪಿಟಲ್ನಲ್ಲೇ ಇರೋಕೆ ತೀರ್ಮಾನಿಸಿದ್ರು. ಆದ್ರೆ ಅಲ್ಲಿಂದ ಅರ್ಜುನ್ ಮಾತ್ರ ಹೊರಟ. ಆಸ್ಪತ್ರೆಯ ವರಾಂಡದಲ್ಲಿ ಆತಂಕದ ವಾತಾವರಣವಿತ್ತು. ಅರ್ಜುನ್ ತನ್ನ ಗಡಿಯಾರ ನೋಡ್ದ. ಸಮಯ ಮಧ್ಯರಾತ್ರಿ ದಾಟಿತ್ತು. ಅವನು ತನ್ನ ಮುಖದಲ್ಲಿನ ಸುಸ್ತನ್ನ ಮರೆಮಾಚ್ತಾ ಕುಟುಂಬದವರ ಮುಂದೆ ಬಂದು ನಿಂತ. ಅಪ್ಪ ಅಮ್ಮ, ನನ್ಗೆ ತಲೆನೋವು ತಡೆಯೋಕಾಗ್ತಿಲ್ಲ. ಯಾಕೋ ಒಂಥರ ಅನ್ನಿಸ್ತಿದೆ. ನಾನು ಹೊಡ್ತೀನಿ, ನೀವೆಲ್ಲ ಬರ್ತೀರಾ ಅಥವಾ ಇಲ್ಲೇ ಇರ್ತೀರಾ ಅಂತ ಅರ್ಜುನ್ ಬಹಳ ನಾರ್ಮಲ್ ಆಗಿ ಕೇಳ್ದ. ಆಗ ವಾರಿಜ ಅವನ ಕೈ ಹಿಡ್ಕೊಂಡ್ರು. ಇಲ್ಲಪ್ಪ, ನಾವು ಕೂಡ ಇಲ್ಲೇ ಇರ್ತೀವಿ. ಬೆಳಗ್ಗೆ ಆರಾಧನಾ ಕಣ್ಬಿಟ್ಮೇಲೆ ಅವಳನ್ನ ಒಮ್ಮೆ ನೋಡಿ ಆಮೇಲೆ ಮನೆಗ್ ಬರ್ತೀವಿ. ನೀನ್ ಹೋಗಿ ರೆಸ್ಟ್ ತಗೋ ಅಂದ್ರು. ಅರ್ಜುನ್ ಒಳಗೊಳಗೆ ನೆಟ್ಟಿಸ್ರು ಬಿಟ್ಟ. ಸರಿಯಪ್ಪ. ಅನಂತ್, ಗೀತಾ, ಅಪ್ಪ ಅಮ್ಮನನ್ನ ನೋಡ್ಕೊಳ್ಳಿ. ಸೀತಾ ಪ್ರೀತಿ ರೂಮಲ್ಲಿದ್ದಾಳೆ, ಅವಳನ್ನು ನೋಡ್ಕೊಳ್ಳಿ ಅಂತ ಹೇಳಿ ತಿರುಗ್ದವನು ರಾಣಾನ ಕಣ್ಣುಗಳನ್ನ ಒಂದು ಕ್ಷಣ ನೋಡ್ದವನು ನಾನ್ ಬರ್ತೀನಿ ಅಂದ. ರಾಣಾ ತಲೆ ಆಡಿಸ್ದ ಮೇಲೆ ಅರ್ಜುನ್ ಅಲ್ಲಿಂದ ವೇಗವಾಗಿ ಹೊರಟ.
ಆಸ್ಪತ್ರೆಯ ಪಾರ್ಕಿಂಗ್ನಿಂದ ಅವನ ಕಾರು ವೇಗವಾಗಿ ಹೊರಬಂತು. ಅವನೇ ಡ್ರೈವ್ ಮಾಡ್ತಿರುವಾಗಲೇ ಫೋನ್ಗೆ ಒಂದು ಮೆಸೇಜ್ ಬಂತು. ಸರ್, ರಘು ಈಗ ನಮ್ಮ ಕನ್ಸ್ಟ್ರಕ್ಷನ್ ಫ್ಯಾಕ್ಟ್ರಿಯಲ್ಲಿದ್ದಾನೆ. ನೀವ್ ಹೇಳ್ದಂತೆ ಅವನ ಮೇಲೆ ನಿಗಾ ಇಟ್ಟಿದ್ದೀವಿ ಅಂತ. ಅರ್ಜುನ್ ಮುಖದಲ್ಲಿ ಒಂದು ಕಠೋರ ನಗು ಮೂಡಿತ್ತು. ಅವನು ಕಾರನ್ನ ನಗರದ ಹೊರವಲಯದಲ್ಲಿದ್ದ ತನ್ನ ಫ್ಯಾಕ್ಟ್ರಿ ಹತ್ತ ತಿರುಗಿಸ್ತ. ಫ್ಯಾಕ್ಟ್ರಿ ಒಳಗಡೆ ಹೋದಾಗ ಅಲ್ಲಿ ಸ್ತಬ್ಧವಾಗಿತ್ತು. ಒಂದು ಮೂಲೆಯ ಹಳೆಯ ಗೋದಾಮಿನಲ್ಲಿ ಮಾತ್ರ ಲೈಟ್ ಉರಿತಿತ್ತು. ಅರ್ಜುನ್ ಕಾರ್ ನಿಲ್ಲಿಸಿ ಶರ್ಟ್ ತೋಳನ್ನ ಮುಡಿಚ್ಕೊಂಡು ಒಳಗಡೆ ಹೋದ. ಅಲ್ಲಿ ಒಂದು ಕಬ್ಬಿಣದ ಕುರ್ಚಿಯಲ್ಲಿ ಕೈಗಳನ್ನ ಹಿಂದೆ ಕಟ್ಟಿ ರಘುವನ್ನ ಕೂರಿಸಲಾಗಿತ್ತು. ಅವನ್ ಮುಖ ಊದ್ಕೊಂಡಿತ್ತು. ಅರ್ಜುನ್ನ ಇಬ್ಬರು ಆಳುಗಳು ಪಕ್ಕದಲ್ಲಿ ನಿಂತಿದ್ರು. ಅರ್ಜುನ್ ಬರೋದನ್ನ ಕಂಡ ರಘು ಭಯದಿಂದ ನಡ್ಗತೊಡಗಿದ್ದ. ಸರ್, ನನ್ನನ್ನು ಬಿಟ್ಬಿಡಿ ಸರ್, ತಿಳಿದ ತಪ್ಪು ಮಾಡ್ಬಿಟ್ಟೆ ಅಂತ ಕೆರಚಿದ. ಅರ್ಜುನ್ ಒಂದು ಮರದ ಕುರ್ಚಿನ ಅವನ ಮುಂದೆ ಎಳೆದು ಹಾಕೊಂಡು ಅದ್ರಲ್ಲಿ ಕೂತ. ಅವನ ಕಣ್ಣುಗಳು ರಘುವನ್ನ ಚುಚ್ಚುವಂತೆ ನೋಡ್ತಿದ್ವು. ರಘು, ನಿನ್ನ ಕೆಲಸ ನ್ಯೂಸ್ ಹಾಕೋದಲ್ವಾ, ಆದ್ರೆ ನೀನಿವತ್ತು ಡೈರೆಕ್ಟರ್ ಆಗ್ಬಿಟ್ಟಿದ್ಯಾ. ನನ್ನ ಅಪ್ಪ ಮತ್ತೆ ತಮ್ಮನನ್ನ ಇಟ್ಕೊಂಡು ದೊಡ್ಡ ನಾಟಕವನ್ನೇ ಆಡಿದ್ಯಾ. ಆ ವಿಡಿಯೋವನ್ನ ನಮ್ಮಪ್ಪನ್ಗೆ ಕಳಿಸುವಾಗ ನಿನ್ನ ಕೈ ನಡುಗ್ಲಿಲ್ವಾ ಅಂತ ಅರ್ಜುನ್ ಮೆಲು ಧ್ವನಿಯಲ್ಲಿ ಕೇಳ್ದ. ಆ ಧ್ವನಿ ರಘುವಿಗೆ ಮೃತ್ಯು ಭಯ ಹುಟ್ಟಿಸಿತ್ತು. ಸರ್, ಅದು ಜಸ್ಟ್ ಒಂದು ಸೆನ್ಸೇಷನ್ಗಾಗಿ ಮಾಡಿದೆ ಸರ್ ಅಂದ. ಸೆನ್ಸೇಷನ್ನ ಅಂತ ಕೇಳಿದ ಅರ್ಜುನ್ ಮರುಕ್ಷಣವೇ ಮಿಂಚಿನ ವೇಗದಲ್ಲಿ ಎದ್ದು ರಘುವಿನ ಕಾಲ ಹಿಡಿದು ಅವನನ್ನ ಕುರ್ಚಿ ಸಮೇತ ಗೋಡೆಗೆ ಅಪ್ಪಳಿಸ್ತ. ಆ ಸೆನ್ಸೇಷನ್ ಇಂದ ಇವತ್ತು ಒಬ್ಳು ಹುಡುಗಿ ಜೀವನ್ ಮರಣದ ಮಧ್ಯೆ ಹೋರಾಡ್ತಿದ್ದಾಳೆ ಕಣು. ನನ್ನ ಕುಟುಂಬವೇ ಒಡೆಯೋ ಹಂತಕ್ಕೆ ಬಂದಿತ್ತು. ನಿನಗೆ ಬ್ರೇಕಿಂಗ್ ನ್ಯೂಸ್ ಬೇಕಿದೆ. ನನ್ನ ಬಿಸ್ನೆಸ್ ಬಗ್ಗೆ ಹಾಕು, ನನ್ನ ಬಗ್ಗೆ ಹಾಕು, ಆದ್ರೆ ನನ್ನ ಮನೆ ಹೆಣ್ಣು ಮಕ್ಕಳ ಮಾನ ಮತ್ತೆ ಪ್ರಾಣದ ಜೊತೆಗೆ ಆಟ ಆಡ್ತೀಯಾ ಅಂತ ಕಿರಿಚ್ತಾ ಅವನ ಹೊಟ್ಟೆಗೆ ಜೋರಾಗಿ ಗುದ್ದುದ. ರಘು ನೋವಿನಿಂದ ಮುದುಡಿ ಹೋದ. ಸರ್, ಕ್ಷಮಿಸ್ಬಿಡಿ ಸರ್, ನನಗೆ ದೊಡ್ಡ ಮೊತ್ತದ ಹಣ ಕೊಡ್ತೀವಿ ಅಂದಿದ್ರು, ಅದಕ್ಕೆ ಅಂದ. ಆ ಮಾತನ್ನ ಕೇಳಿದ ತಕ್ಷಣ ಅರ್ಜುನ್ ನಿಂತ. ಯಾರ್ ಹೇಳಿದ್ದು? ಆ ವಿಡಿಯೋ ಕಳ್ಸೋಕೆ ಯಾರ್ ಹೇಳಿದ್ದು? ಸತ್ಯ ಹೇಳಿದ್ರೆ ಬದುಕ್ತೀಯಾ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ವರದಿಗಾರ ಅಪಘಾತದಲ್ಲಿ ಸಾವು ಅಂತ. ಅರ್ಥ ಆಯ್ತಾ ಅಂತ ಅರ್ಜುನ್ ತನ್ನ ಕಾಲಿನಿಂದ ರಘುವನ್ನ ಅವನ ಎದೆಗೆ ಒತ್ತಿ ಹೇಳ್ದ. ಮರಣ ಭಯದಲ್ಲಿ ರಘು ಒದ್ದಾಡ್ತಿದ್ದ. ಹೇಳ್ತೀನಿ ಸರ್, ಹೇಳ್ತೀನಿ. 3 ತಿಂಗಳ ಹಿಂದೆ ನಿಮ್ ಹತ್ರ ಟೆಂಡರ್ನಲ್ಲಿ ಸೋತಿದ್ರಲ್ಲ, ಯಾದವ್ ಕನ್ಸ್ಟ್ರಕ್ಷನ್ಸ್ MD ಯಾದವ್ ಅವರೇ ನನಗೆ ವಿಡಿಯೋ ಕಳಿಸಿ ನಿಮ್ಮ ಅಪ್ಪಂಗೆ ಕಳ್ಸೋಕೆ ಹೇಳಿದ್ದು. ನಿಮ್ ಫ್ಯಾಮಿಲಿ ಒಳಗಡೆ ಗಲಾಟೆ ಆದ್ರೆ ಆ ವಿಷಯ ಹೊರಗಡೆ ಬರುತ್ತೆ, ಅದನ್ನಿಟ್ಕೊಂಡು ನಿಮ್ಮ ಬಿಸ್ನೆಸ್ ಮತ್ತೆ ಸ್ಟೇಟಸ್ ಎರಡನ್ನೂ ಹಾಳು ಮಾಡಬಹುದು ಅಂತ ಪ್ಲಾನ್ ಮಾಡಿದ್ರು. ಇದಕ್ಕೋಸ್ಕರ ನನಗೆ 50 ಲಕ್ಷ ಹಣ ಕೊಟ್ಟಿದ್ದಾರೆ ಸರ್. ಹಣದ ಆಸೆಗೆ ಹೀಗೆ ಮಾಡ್ಬಿಟ್ಟೆ ಸರ್, ನನ್ನನ್ನು ಬಿಟ್ಬಿಡಿ ಸರ್ ಅಂತ ರಘು ಅಳ್ತಾ ಬೇಡ್ಕೊಂಡ. ಅರ್ಜುನ್ ಕಣ್ಣುಗಳು ಕೆಂಡದಂತೆ ಕೆಂಪಾದ್ವು. 50 ಲಕ್ಷಕ್ಕೆ ನನ್ನ ಕುಟುಂಬದ ಮಾನನ ಹರಾಜ್ ಹಾಕೋಕೆ ನೋಡುತ್ಯಾ ಅಂತ ಕೇಳ್ದವನು ತನ್ನ ಆಳುಗಳಿಗೆ ಅವನನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಹೇಳಿ ಅಲ್ಲಿಂದ ಹೊರಟ. ತನ್ನ ಕಪ್ಪು ಬಣ್ಣದ ಕಾರನ್ನ ವೇಗವಾಗಿ ಚಲಾಯಿಸ್ತಾ ಅರ್ಜುನ್ ಸಿಟಿಯ ಹೊರೆ ವಲಯದಲ್ಲಿದ್ದ ಯಾದವನ ಬಂಗ್ಲೆ ಹತ್ತ ಹೋದ. ಯಾದವ್ ಅರ್ಜುನ್ ಬಳಿ ಒಂದು ಬಿಸ್ನೆಸ್ನಲ್ಲಿ ಸೋತ ಸೇಡನ್ನ ಹೀಗೆ ಕೆಳಮಟ್ಟದಲ್ಲಿ ತೀರಿಸ್ಕೊಳ್ಳೋಕೆ ಹೋಗಿದ್ದ. ಮಧ್ಯರಾತ್ರಿ 2 ಗಂಟೆ ಯಾದವ್ ಮನೆಯ ಕಬ್ಬಿಣದ ಗೇಟ್ ಹತ್ರ ಅರ್ಜುನ್ ಕಾರು ನಿಂತಿತ್ತು. ಹಾರನ್ ಸದ್ದು ಕೇಳಿ ಸೆಕ್ಯೂರಿಟಿ ತನ್ನ ಓನರ್ಗೆ ಫೋನ್ ಮಾಡ್ದ. ಯಾದವ್ ಗೇಟ್ ತೆರೆಯೋಕೆ ಹೇಳ್ದ. ತನ್ನ ಪ್ಲಾನ್ ಸಕ್ಸಸ್ ಆಗಿ ಅರ್ಜುನ್ ಅಳ್ತಾ ಬಂದಿದ್ದಾನೆ ಅಂತ ಯಾದವ್ ಅಂದ್ಕೊಂಡಿರಬಹುದು. ಗೇಟ್ ತೆರೆದ ತಕ್ಷಣ ಅರ್ಜುನ್ ಸಿಂಹದಂತೆ ಮನೆಯೊಳಗಡೆ ನುಗ್ದ. ಲಿವಿಂಗ್ ರೂಮ್ನಲ್ಲಿ ಯಾದವ್ ಸೋಫಾ ಮೇಲೆ ಕೂತು ಮದ್ಯ ಕುಡಿತಾ ಗೆಲುವಿನ ನಗೆ ಬೀರ್ತಿದ್ದ. ಅರ್ಜುನ್ ಬರೋದನ್ನ ನೋಡಿ ಹೇಳನವಾಗಿ ಮಾತಾಡೋಕೆ ಹೋದ. ಏನ್ ಅರ್ಜುನ್, ಈ ಟೈಮ್ನಲ್ಲಿ ನನ್ ಮನೆಗೆ ಅಂತ ಅವನು ಮುಗ್ಸೋ ಮೊದ್ಲೆ ಅಲ್ಲೊಂದು ಮಿಂಚು ಹೊಡೆದಂತಾಯ್ತು. ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲೇ ಅರ್ಜುನ್ ಅವನ ಮುಂದೆ ನಿಂತಿದ್ದ. ಅರ್ಜುನ್ ತನ್ನ ಒಂದು ಕಾಲನ್ನ ಸೋಫಾದ ಮೇಲೆ ಒತ್ತಿ ಯಾದವ್ನನ್ನ ತಳೆದ. ಇನ್ನೊಂದು ಕೈಯಲ್ಲಿ ಪಿಸ್ತೂಲನ್ನ ಯಾದವ್ ಹಣೆಗೆ ಒತ್ತಿ ಹಿಡಿದು ಅದರ ತಣ್ಣನೆಯ ಕಬ್ಬಿಣ ಹಣೆಗೆ ತಾಕಿದ ತಕ್ಷಣ ಯಾದವ್ನ ಮುಖ ಬೆಳ್ಳಗಾಯ್ತು. ನನ್ನ ಅಪ್ಪ ಮತ್ತೆ ತಮ್ಮನ ಜೊತೆಗೆ ಆಟ ಆಡಿದ್ದಕ್ಕೆ ಪ್ರೈಸ್ ಕೊಡ್ಬೇಕಲ್ವಾ ಯಾದವ್? ಆ 50 ಲಕ್ಷದಲ್ಲಿ ನಿನ್ಗೊಂದು ಒಳ್ಳೆ ಸಮಾಧಿ ಕಟ್ಬೇಕಾ ಅಂತ ಅರ್ಜುನ್ ಕೇಳಿದಾಗ ಯಾದವ್ ನಡುಗಿ ಹೋದ. ಅರ್ಜುನ್ ಕೈ ಬೆರಳು ಟ್ರಿಗರ್ ಮೇಲೆ ಒತ್ತೋಕೆ ಶುರುವಾದ್ವು. ಬೇಡ ಅರ್ಜುನ್, ಬಿಟ್ಬಿಡು, ನನ್ನನ್ನ ತಪ್ಪು ಮಾಡ್ಬಿಟ್ಟೆ ಅಂತ ಯಾದವ್ ಹಲುಕ್ತಿದ್ದ. ನನ್ನ ಕುಟುಂಬ ಒಡೆಯೋಕೆ ನೋಡಿದವನಿಗೆ ಕ್ಷಮೆ ಇಲ್ಲ ಯಾದವ್
ಮೇಲ್ ಹೋಗಿ ನಿನ್ನ ಟೆಂಡರ್ ತಗೋ ಅಂತ ಅರ್ಜುನ್ ಹಲ್ಲು ಕಚ್ಚಿದ. ಸರಿಯಾಗಿ ಅದೇ ಕ್ಷಣದಲ್ಲಿ ಹಾಲಿನ ಬಾಗ್ಲು ಜೋರಾಗಿ ತೆರ್ಕೊಂಡಿತ್ತು. ಅರ್ಜುನ್ ನಿಲ್ಸು ಅನ್ನೋ ಅಬ್ಬರದ ಧ್ವನಿ ಕೇಳಿಸಿತ್ತು. ಕತೆ ಮುಂದುವರಿಯುತ್ತೆ.